ವಿಡಿಯೋ ತಗೊಳ್ಳಿ ನೋಡಿ. ಫಸ್ಟ್ ಚಾಪ್ಟರ್ ಮೋಷನ್ ಅಂತ ಹೆಡಿಂಗ್ ಹಾಕಿ. ಜನರಲ್ ಕೆಮಿಸ್ಟ್ರಿದು ಇನ್ನೊಂದು 2 ಪಾಯಿಂಟ್ ಹೇಳ್ಬೇಕಂತ ಅದು ನೋಡೋಣ. ಫಸ್ಟ್ ಚಾಪ್ಟರ್ ಮೋಷನ್ ಅಂತ ಹೆಡಿಂಗ್ ಹಾಕಿ. ಸರಿ, ಇದನ್ನ ಎಕ್ಸಾಂಪಲ್ಸ್ ಇದ್ರಲ್ಲಿ ನಿಮ್ಗೆ ಮೆಜಾರಿಟಿ ಕೇಳ್ತಕ್ಕಂಥ ಒಂದು ಎಕ್ಸಾಂಪಲ್ಸ್ ಕೇಳ್ತಾನೆ. ಹೇಳದ ಎಕ್ಸಾಂಪಲ್ಸ್ ಇದ್ರಲ್ಲಿ ಮೆಜಾರಿಟಿ ಬರೋದ ಎಕ್ಸಾಂಪಲ್ಸ್ ಮೇಲೆ ನಿಮಗೆ ಕ್ವಶನ್ ಆಗೋದು ಆಯ್ತಾ. ಸೊ ಅದು ಬಿಟ್ರೆ ಅದಕ್ಕೆ ಇರ್ತಕ್ಕಂಥ ಬೇರೆ ಬೇರೆ ಎಸ್ ಏನ್ ಬರುತ್ತೆ ಅದ್ರ ಮೇಲೆ ಕೇಳ್ತಿರ್ತಾನೆ ಆಯ್ತಾ. ಸೊ ಅದಕ್ಕೆ ಫಸ್ಟ್ ಚಾಪ್ಟರ್ ಯಾವಪ್ಪ ಅಂತ ಕೇಳಿದ್ರೆ ಮೋಷನ್ ಅಂತ ಹೇಳ್ತೀವಿ. ಫಿಸಿಕ್ಸ್ ಅಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಇದು. ಈ ಚಾಪ್ಟರ್ ನಿಮ್ಗೆ ಲಾಸ್ ಆಫ್ ಮೋಷನ್ ಆಯ್ತಾ. ನೆಕ್ಸ್ಟ್ ಆಕ್ಸಲರೇಷನ್ ಮೇಲೆ ಯಾವ ತರ ಕ್ವಶನ್ಸ್, ನೆಕ್ಸ್ಟ್ ಅದಾದ್ಮೇಲೆ ಫೋರ್ಸಸ್ ಮೇಲೆ ಸೆಂಟ್ರಿಪಿಟಲ್ ಮತ್ತೆ ಸೆಂಟ್ರಿಫ್ಯೂಗಲ್ ಯಾವ ತರ ಬರುತ್ತೆ, ಸ್ಪೀಡ್ ಮತ್ತೆ ವೆಲಾಸಿಟಿ ಡಿಫರೆನ್ಸ್ ಏನು, ಅದನ್ನೆಲ್ಲ ಏನ್ ಮಾಡೋಣ ಈ ಚಾಪ್ಟರ್ ನೋಡ್ತಾ ಹೋಗೋಣ ಆಯ್ತಾ. ಸೊ ಮೋಷನ್ ಅಂತ ಹೇಳಿದ್ರೆ ಚಲನೆ ಅಂತ ಕೇಳಿದ್ರೆ ವಸ್ತು ಚಲನೆ ಆಗ್ತಾ ಇರ್ತಕ್ಕಂಥದ್ದು ಅಥವಾ ಆನ್ ಆಬ್ಜೆಕ್ಟ್ ಇಸ್ ಬೀಯಿಂಗ್ ಆರ್ ಬೀಯಿಂಗ್ ಮೂವ್ಡ್, ವಸ್ತು ಚಲಿಸಿರುವುದು ಅಥವಾ ವಸ್ತು ಚಲಿಸುತ್ತಿರುವುದು, ಅದಕ್ಕೆ ನಾವೇನಂತ ಹೇಳ್ತೀವಿ ಮೋಷನ್ ಅಂತ ಕರಿತೀವಿ. ಈ ಮೋಷನ್ ಮೇಲೆ ನಮ್ಗೆ ಜಾಸ್ತಿ ಎಕ್ಸ್ಪ್ಲೇಷನ್ ಕೊಟ್ಟಿರೋದು ಯಾರಪ್ಪ ಅಂತ ಹೇಳಿದ್ರೆ ಸೊ ನ್ಯೂಟನ್ ಅಂತ ಹೇಳಿ. ಇದ್ರಲ್ಲಿ ಒಟ್ಟು 3 ಲಾಸ್ ಬರ್ತವೆ. ಈಗ ನೋಡ್ತಾ ಇರ್ಬೋದು ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ ಅಂತ ಹೇಳ್ಬಿಟ್ಟು ಒಟ್ಟು ಎಷ್ಟು ಬರ್ತವೆ, 3 ಲಾಸ್ ಬರ್ತವೆ. ಈ 3 ಲಾನ ಕೊಟ್ಟಿದ್ ಯಾರಪ್ಪ ಅಂತ ಕೇಳಿದ್ರೆ ಮೋಷನ್. ಇಲ್ಲೊಂದು ಡಿಫ್ರೆನ್ಸ್ ಗೊತ್ತಿರ್ಲಿ, ಚಲನೆಯ ನಿಯಮ ಲಾಸ್ ಆಫ್ ಮೋಷನ್ ಅನ್ನ ವಿವರಿಸಿದ ಯಾರಪ್ಪ ಅಂತ ಕೇಳಿದ್ರೆ ಅದು ನ್ಯೂಟನ್ ಆಯ್ತಾ. ಸೊ ಸೂರ್ಯನ ಚಲನೆ ನಿಯಮ ಅಂತ ಕೇಳಿದ್ರೆ, ಸೂರ್ಯನ ಚಲನೆ ನಿಯಮ ಅಂತ ಕೇಳಿದಾಗ ಅದು ಕೆಪ್ಲರ್ ಬರ್ತಾನ ಅದ್ರಲ್ಲಿ ಆಯ್ತಾ. ಸೊ ಇದು ಗ್ರಹಗಳ ಸೂರ್ಯನ ಚಲನೆ ಅಲ್ಲ, ಗ್ರಹಗಳ ಚಲನೆ ನಿಯಮ ಅಂತ ಕೇಳಿದಾಗ. ಸೊ ಪ್ಲಾನೆಟರಿ ಮೋಷನ್ ಬಗ್ಗೆ ಎಕ್ಸ್ಪ್ಲೇಷನ್ ಕೊಟ್ಟಿದ್ ಕೇಳಿದ್ರೆ ಅದು ಬಂದು ಕೆಪ್ಲರ್ ಹೇಳ್ತಾನೆ. ಇದು ಸಾಮಾನ್ಯ ಚಲನೆ ನಿಯಮ. ಒಟ್ಟ ಲಾಸ್ ಆಫ್ ಮೋಷನ್ ಅಂತ ಕೇಳಿದಾಗ ಅದಕ್ಕೆ ನಾವೇನು ನ್ಯೂಟನ್ ಏನ್ ಮಾಡ್ತಾನೆ ಎಕ್ಸ್ಪ್ಲೇಷನ್ ಕೊಡ್ತಾನೆ ಆಯ್ತಾ. ಸೊ ಅದರಲ್ಲಿ ನ್ಯೂಟನ್ ಎಕ್ಸ್ಪ್ಲೇಷನ್ ಕೊಟ್ಟಿದ್ರಲ್ಲಿ ಫಸ್ಟ್ ಬರ್ತಕ್ಕಂಥ ಕೇಳಿದ್ರೆ ಫಸ್ಟ್ ಲಾ ಅಂತ ಹೇಳ್ತೇವೆ ಆಯ್ತಾ. ಮೊದಲನೇ ಬರ್ತಕ್ಕಂಥದ್ದು ಫಸ್ಟ್ ಲಾ ಅಂತ ಹೇಳಿ. ಸರಿ, ಫಸ್ಟ್ ಲಾ ಏನಂತ ಹೇಳುತ್ತೆ, ಫಾರ್ ಎಕ್ಸಾಂಪಲ್ ಇವಾಗ ಒಂದು ಕಲ್ಲಿರುತ್ತೆ, ಕಲ್ಬೇಡ ಒಂದು ಬಂಡೆ ಅಂತ ತಿಳ್ಕೊಳ್ಳಿ. ಒಂದು ಕಲ್ಲುಬೇಡ ಒಂದು ಬಂಡೆ ಅಂತ ತಿಳ್ಕೊಳ್ಳಿ. ಒಂದು ಬಂಡೆನ ಸ್ವಲ್ಪ ಜನರಲ್ ಆಗಿ ಇಲ್ಲಿರುತ್ತೆ, ನಾನೇನ್ ಮಾಡ್ಬೇಕು, ಇಲ್ಲಿಂದ ತಗೊಂಡು ಇಲ್ಲಿಗೆ ಆ ಬಂಡೆನ ನುಗ್ಬೇಕು ಇವಾಗ. ಯಾಕಂದ್ರೆ ಕಲ್ಲಂದ್ರೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗುತ್ತೆ, ಸ್ವಲ್ಪ ಬಂಡೆ ಹೇಳ್ಕೊಳೋಣ. ಇದು ನಾನೇನ್ ಮಾಡ್ಬೇಕು, ಇಲ್ಲಿಂದ ಯಾವಾಗ್ಲೂ ಅಷ್ಟೇ ಡೆಫಿನೇಷನ್ ಓದಕ್ಕೆ ನಿಜ ಅರ್ಥ ಆಗಲ್ಲ. ಸೈನ್ಸ್ ಹೇಳ್ತಾ ಇದೀನಿ, ಮುಂದಕ್ಕೆ ನೀವು ಎಲ್ಲಾರ ಓದ್ತಾರೆ ಡೆಫಿನೇಷನ್ ಸೈನ್ಸ್ ಓದ್ತೀನಿ ಅಂತ ಕೇಳಿದ್ರೆ ನಿಜ ಅರ್ಥ ಆಗಲ್ಲ. ಎಕ್ಸಾಂಪಲ್ ನೋಡಿದಾಗ ಅಷ್ಟೇ ಗೊತ್ತಾಗೋದು ಗೊತ್ತಿರ್ಲಿ. ಇಲ್ಲೊಂದು ಬಂಡೆ ಇರುತ್ತೆ, ಸೊ ಇಲ್ಲಿಗೆ ಏನ್ ಮಾಡ್ತೀರಿ, ನೂಗ್ತೀರಿ ಹೋಗತ್ತಾ. ಸೊ ಸಾರಿ, ಇಲ್ಲಿಂದ ಇಲ್ಲಿಗೆ ನೂಗ್ಬೇಕಾಗಿರತ್ತೆ. ನೂಗ್ಬೇಕಂದಾಗ ಏನ್ ಮಾಡ್ತೀರಪ್ಪ, ಒಂದು ಫೋರ್ಸ್ ಹಾಕ್ತಿರಿ, ಅಂದ್ರೆ ಇಲ್ಲಿಂದ ಏನ್ ಮಾಡ್ತೀರಿ, ಪುಷ್ ಮಾಡ್ತೀರಿ. ಪುಷ್ ಮಾಡಿದಾಗ ಏನಾಗುತ್ತದು ಇಲ್ಲಿಂದ ಇಲ್ಲಿಗೆ ಬರುತ್ತೆ. ಪುಷ್ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ, ಅಲ್ಲೇ ಇರುತ್ತೆ. ದಿಸ್ ಇಸ್ ದಿ ಫಸ್ಟ್ ಲಾ. ಒಂದು ಬಂಡೆ ಕಲ್ಲಿರುತ್ತೆ, ಒಂದು ಕಲ್ಲಿರುತ್ತೆ ಆಯ್ತಾ. ಸೊ ಇಲ್ಲಿಂದ ಏನ್ ಮಾಡ್ತೀರಿ, ಇಲ್ಲಿಗೆ ಇಲ್ಲಿಗೆ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೇವೆ. ಬೇಡ, ಇಲ್ಲಿಂದ ಇಲ್ಲಿಗೆ ತಂದು ಹಾಕ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀವಿ, ಇಲ್ಲಿಗೆ ಒಂದು ಫೋರ್ಸ್, ಒಂದು ಬಲ ಅಪ್ಲೈ ಮಾಡ್ತೀವಿ. ಫೋರ್ಸ್ ಹಾಕಿದ್ರೆ ಬಂದು ಇಲ್ಲಿಗೆ ಬರುತ್ತೆ. ಫೋರ್ಸ್ ಹಾಕಿಲ್ಲ ಅಂತ ಕೇಳಿದ್ರೆ ಅದು ಅಲ್ಲೇ ಇರುತ್ತೆ. ದಿಸ್ ಇಸ್ ದಿ ಫಸ್ಟ್ ಲಾ. ಹೊರಗಿನ ನಾನು ಪುಷ್ ಮಾಡೋದ್ನಲ್ಲ ಅದಕ್ಕೆ ನಾವೇನಂತ ಹೇಳ್ತೀವಿ, ಬಲ ಅಂತ ಕರಿತೀವಿ. ಮತ್ ಇನ್ನೊಂದು ಫಿಸಿಕ್ಸ್ ಒಂದು ಅರ್ಥ ಮಾಡ್ಕೊಳ್ಳಿ, ಆಬ್ಜೆಕ್ಟ್ ಅಂತ ಎಲ್ಲೆಲ್ಲಿ ಬರುತ್ತೋ ಅದು ವಸ್ತು ಅಂತ ಅರ್ಥ. ಅದ್ ಏನಾಗಿರ್ಬೋದು, ಪೆನ್ ಆಬ್ಜೆಕ್ಟ್, ಲ್ಯಾಪ್ಟಾಪ್ ಆಬ್ಜೆಕ್ಟ್, ಮೊಬೈಲ್ ಆಬ್ಜೆಕ್ಟ್ ಅಥವಾ ವಾಟರ್ ಬಾಟಲ್ ಆಬ್ಜೆಕ್ಟ್. ಒಟ್ಟ ಆಬ್ಜೆಕ್ಟ್ ಅಂತ ಎಲ್ಲಿ, ಅಥವಾ ಬಾಡಿ ಎಲ್ಲಂತ ಬರುತ್ತೋ ಅದು ಒಂದು ವಸ್ತು ಅಂತ ಅರ್ಥ. ಬಾಡಿ ಅಂತ ಕೇಳಿದ್ರೆ ಜೀವಂತ ಆಗಿರೋದೇ ಬಾಡಿ ಹಂಗಲ್ಲ. ಒಟ್ಟ ಬಾಡಿ ಅಂತ ಎಲ್ಲಾರ ಬರ್ಲಿ, ಆಬ್ಜೆಕ್ಟ್ ಅಂತ ಎಲ್ಲಾರ ಬರ್ಲಿ, ನಾನು ಫಿಸಿಕ್ಸ್ ಮುಗಿಯೋರ್ಗೆ ಎಲ್ಲಾದ್ರೂ ಹೇಳಿ. ಸೊ ಅದೇನಂತ ಅರ್ಥ, ಒಂದು ವಸ್ತು ಅಂತ ಅರ್ಥ ಮಾಡ್ಕೊಳ್ಳಿ ನೀವು ಗೊತ್ತಾಯ್ತಾ. ಹೊರಗಿನ ಬಲ ಪ್ರಯೋಗವಾಗದ ಹೊರತು ವಸ್ತು ಏನಾಗುತ್ತೆ ತನ್ನ ಸ್ಥಿತಿನಲ್ಲೇ ಮುಂದುವರಿಯುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಹೇಳುತ್ತೆ. ಅಂದ್ರೆ ಅರ್ಥದಲ್ಲಿ ನಾನು ಪುಷ್ ಮಾಡಿದ್ರೆ ಇಲ್ಲಿಗೆ ಬಂತು, ಪುಷ್ ಮಾಡಿದ್ರೆ ಅಂದ್ರೆ ಏನಾಗುತ್ತೆ, ಅಲ್ಲೇ ಇರುತ್ತೆ. ಹೌದಾ, ನಾನು ಬರ್ಸ್ತೀನಿ, ಫಸ್ಟ್ 3 ಲಾಸ್ ಬರ್ಸ್ತೀನಿ, ಆಮೇಲೆ ಬೇಕಾದ್ರೆ ರನ್ನಿಂಗ್ ಮಾಡ್ಕೊಂಡು ಅಂತ ನೋಡ್ಕೊಳ್ಳಿ. ಹೊರಗಿನ ಬಲ ಪ್ರಯೋಗದ ಹೊರತು ವಸ್ತು ತನ್ನ ಸ್ಥಿತಿನಲ್ಲೇ ಮುಂದಿರುತ್ತೆ. an object remains at rest unless an external force acting upon it ಅಂತ ಹೇಳಿ. an object ಅಥವಾ remains at rest ಅಂದ್ರೆ ಹಂಗೆ ಇರುತ್ತೆ, unless an external force ಬಲ ಇದೆಯಲ್ಲ ಆಕ್ಟಿಂಗ್ ಅಪಾನ್ ಇಟ್, ಇದು ನಾವೇನಂತ ಹೇಳ್ತೀವಿ. ಸೊ ಫಸ್ಟ್ ಲಾದು ಡೆಫಿನೇಷನ್ ಅಂತ ಕರಿತೀವಿ ಆಯ್ತಾ. ಸೊ ಈ ಫಸ್ಟ್ ಲಾದಾಗೆ ಇದ್ರಲ್ಲಿ ಮೇನ್ ಆಗಿ ಬರ್ತಕ್ಕಂಥ ಒಂದು ಟಾಪಿಕ್ ಯಾವ್ದು ಕೇಳಿದ್ರೆ ಇನರ್ಷಿಯಾ ಅಂತ ಹೇಳಿ. ಇದ್ರಲ್ಲಿ ಮೇನ್ ಆಗಿ ಬರ್ತಕ್ಕಂಥ ಒಂದು ಟಾಪಿಕ್ ಯಾವ್ದು ಕೇಳಿದ್ರೆ ಇನರ್ಷಿಯಾ ಅಂತ ಕರಿತೀವಿ. ಇನರ್ಷಿಯಾ ಅಂತ ಕೇಳಿದ್ರೆ ಜಡತ್ವ ಅಂತ ಅರ್ಥ ಆಯ್ತಾ. ಜಡತ್ವ ಅಂತ ಹೇಳಿದ್ರೇನು, ಸೊ ಯಾವ್ದಾರ ಒಂದು ವಸ್ತು ತಾನ್ ಹೆಂಗಿರ್ತೀನೋ ಹಂಗೆ ಇರೋದಕ್ಕೆ ಇಷ್ಟಪಡ್ತಕ್ಕಂಥ ಗುಣಕ್ಕೆ ಇನರ್ಷಿಯಾ ಅಂತ ಹೇಳ್ತೀವಿ.
ಇನರ್ಷಿಯಾ ಅಂತ ಹೇಳಿದ್ರೆ an object at rest remains at rest, an object in motion remains in motion ಅಂತ ಅರ್ಥ. ಅಂದ್ರೆ ವಸ್ತು ಚಲಿಸ್ತಾ ಇದ್ರೆ ಚಲಿಸೋದಕ್ಕೆ ಇಷ್ಟಪಡುತ್ತೆ, ಸುಮ್ಮನಿದ್ರೆ ಹಂಗೆ ಸುಮ್ಮನಿರೋದಕ್ಕೆ ಇಷ್ಟಪಡುತ್ತೆ ಅಂತ ಹೇಳ್ತೀವಲ್ಲ, ಅದು ನಾವೇನಂತ ಹೇಳೋದು ಇನರ್ಷಿಯಾ ಜಡತ್ವ ಅಂತ ಕರೆಯೋದು. ಫಾರ್ ಎಕ್ಸಾಂಪಲ್ ಬಂಡೆಕಲ್ಲು ಅದು ಹಂಗೆ ಇರುತ್ತೆ, ಹೌದಾ, ಬಿಕಾಸ್ ಆಫ್ ಇನರ್ಷಿಯಾ ಅಂತ ಹೇಳ್ತೀವಿ. ಅಂದ್ರೆ ಹೊರಗಿನ ಬಲ ಪ್ರಯೋಗ ಏನಾಗತ್ತದೋ ಅದು ಹಂಗೆ ಇರ್ತದೆ, ಸೊ ದಟ್ ಇಸ್ ಇನರ್ಷಿಯಾ. ಇವಾಗ ಸ್ಯಾಟಲೈಟ್ ಏನ್ ಮಾಡ್ತಾ ಇದೆ, ಒಂದ್ಸಲಿ ಆರ್ಬಿಟಿಗೆ ಹಾಕಿದ್ಮೇಲೆ ಸುಮ್ಮನೆ ರೌಂಡ್ ಆಗ್ತದೆ, ಅದ್ರ ಪಾಡಿಗೆ ರೌಂಡ್ ಆಗ್ತಾ ಇದೆ. ಸೊ ಬಿಕಾಸ್ ಆಫ್ ಇನರ್ಷಿಯಾ ಸ್ಯಾಟಲೈಟ್ ರಿವಾಲ್ವ್ ಅರೌಂಡ್ ದಿ ಆರ್ಬಿಟ್. ಯಾವ್ದಕ್ಕೆ ಎಕ್ಸಾಂಪಲ್ ನ್ಯೂಟನ್ ಫಸ್ಟ್ ಲಾ. ಯಾಕಂತ ಹೇಳಿದ್ರೆ ನಾನು ಹೇಳಿದೆ ಆಬ್ಜೆಕ್ಟ್ ರಿಮೇನ್ಸ್ ಅಟ್ ರೆಸ್ಟ್, ಓಕೆ ಸರಿ, ಆಬ್ಜೆಕ್ಟ್ ರಿಮೇನ್ಸ್ ಇನ್ ಮೋಷನ್, ರಿಮೇನ್ಸ್ ಇನ್ ಮೋಷನ್, ಆಬ್ಜೆಕ್ಟ್ ರಿಮೇನ್ಸ್ ಅಟ್ ರೆಸ್ಟ್, ರಿಮೇನ್ಸ್ ಇನ್ ರೆಸ್ಟ್ ಅಂತ ಕರಿತೀವಿ. ಇದು ಡೆಫಿನೇಷನ್ ಅಷ್ಟೇ. ಈ ಡೆಫಿನೇಷನ್ ಗೆ ಸೊ ಫಸ್ಟ್ ಲಾ ಅಂತ ಹೇಳಿದ್ರು ಒಂದೇ, ಇದಕ್ಕೆ ಇದು ಮೈನ್ ಆಗಿ ನಿಂತಿರೋದು ಫಸ್ಟ್ ಲಾ. ಇದು ಯಾವ್ದ್ರ ಮೇಲೆ ನಿಂತಿದೆ ಅಂತ ಕೇಳಿದ್ರೆ ಇನರ್ಷಿಯಾ ಮೇಲೆ ನಿಂತಿರೋದ್ರಿಂದ ಇದಕ್ಕೆ ನಾವು ಲಾ ಆಫ್ ಇನರ್ಷಿಯಾ ಅಂತ ಸಹ ಏನ್ ಮಾಡ್ತೀವಿ, ಕರಿತೀವಿ. ಫಸ್ಟ್ ಲಾ ಅಂತಕ್ಕಂಥದ್ದು ಯಾವ್ದ್ರ ಮೇಲೆ ನಿಂತಿದೆ, ಇನರ್ಷಿಯಾ ಮೇಲೆ ನಿಂತಿರೋದ್ರಿಂದ ಇದಕ್ಕೆ ನಾವು ಲಾ ಆಫ್ ಇನರ್ಷಿಯಾ ಅಂತ ಸಹ ಹೇಳ್ತೇವೆ. ಅಷ್ಟೇ ಅಲ್ಲ, ಇದಕ್ಕೆ ಲಾ ಆಫ್ ಗೆಲಿಲಿಯೋ ಅಂತಾನು ಕರಿತೇವೆ. ಇದಕ್ಕೆ ಲಾ ಆಫ್ ಗೆಲಿಲಿಯೋ ಅಂತ ಹೇಳಿದ್ರು ಒಂದೇ, ಲಾ ಆಫ್ ಇನರ್ಷಿಯಾ ಅಂತ ಹೇಳಿದ್ರು ಒಂದೇ, ಗೊತ್ತಾ. ಫಸ್ಟ್ ಲಾ ಅಂತ ಹೇಳಿದ್ರು ಒಂದೇ, ನ್ಯೂಟನ್ ನ ಮೊದಲನೇ ನಿಯಮ ಅಂತ ಹೇಳಿದ್ರು ಒಂದೇ. ಇಲ್ಲೊಂದು ಸ್ಪೆಸಿಫಿಕ್ ಆಗಿ ಒಂದ್ ಹೇಳೋದಂದ್ರೆ, ಗೆಲಿಲಿಯೋ ಮರಣಿಸಿದ ವರ್ಷವೇ ಜನಿಸಿರ್ತಕ್ಕಂಥ ವಿಜ್ಞಾನಿ ಅಂತ ಹೇಳಿದ್ರೆ ನ್ಯೂಟನ್. KS ಒಂದ್ಸಲಿ ಕೇಳಿದ್ದ, ಗೆಲಿಲಿಯೋ ಡೆತ್ ಆಗಿದ ವರ್ಷನೇ, ಓಕೆನಾ. ಸೊ ಹೊರತಾಗಿ ವಿಜ್ಞಾನಿ ಬಂದ್ಬಿಟ್ಟು ಯಾರಂತ ಹೇಳ್ತೀವಿ, ನ್ಯೂಟನ್ ಅಂತ ಕರಿತೀವಿ. ನ್ಯೂಟನ್ ಆಗ್ತಾನೆ. ಸೊ ಇನ್ನೊಂದು ಹೇಳೋದು ಮತ್ತೆ, ಇವನು ನ್ಯೂಟನ್ ಅಂತಕ್ಕಂಥವ್ನು 3 ಲಾನ ಒಟ್ಟು ಇವನು ಕೊಡ್ತಕ್ಕಂಥದ್ದು 3 ಲಾಸ್ ಕೊಡ್ತಾನೆ. ಇವನು 3 ಲಾನ ಯಾವ ಒಂದು ಕೃತಿಯಲ್ಲಿ ಎಕ್ಸ್ಪ್ರೆಷನ್ ಕೊಡ್ತಾನೆ ಅಂತ ಕೇಳಿದ್ರೆ ದಿ ಪ್ರಿನ್ಸಿಪಿಯಾ ಅಂತ ಕರಿತೀವಿ, ಆಯ್ತಾ. ದಿ ಪ್ರಿನ್ಸಿಪಿಯಾ ಅಂತಕ್ಕಂಥ ಒಂದು ಆರ್ಟಿಕಲ್ ಅಲ್ಲಿ ಏನ್ ಮಾಡ್ತಾನೆ, ಸೊ ಈ ಒಂದು 3 ಲಾಸ್ ನಾನು ಎಕ್ಸ್ಪ್ಲನೇಷನ್ ಕೊಡ್ತಾನೆ. ಇದಿಷ್ಟು ಬರೀ ಡೆಫಿನೇಷನ್ ಆಯ್ತು. ಹಾಗಾದ್ರೆ ಫಸ್ಟ್ ಲಾಗೆ ಎಕ್ಸಾಂಪಲ್ ಸಿಗ್ತಕ್ಕಂಥದ್ದು ಯಾವುದು? ಫಸ್ಟ್ ಲಾಗ್ ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ ಫುಟ್ಬಾಲ್ ಮೇಕಿಂಗ್ ಸೆಕೆಂಡ್ ಲಾಗ್ ನೋಡಿ. ಇನ್ನೊಂದು ಗೊತ್ತಿರ್ಲಿ, ಒಂದು ಆಬ್ಜೆಕ್ಟ್ ಒಂದಕ್ಕೆ ಎಕ್ಸಾಂಪಲ್ ಆಗಲ್ಲ, ಇದೊಂದು ಗೊತ್ತಿರ್ಲಿ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಫುಟ್ಬಾಲ್ ಅಂತಕ್ಕಂಥದ್ದು ಇದ್ದಂಗೆ ಇದ್ರೆ ಅದು ಫಸ್ಟ್ ಲಾ ಆಯ್ತು. ಅದು ಕಿಕ್ ಮಾಡಿದ್ರೆ ಅದು ನ್ಯೂಟನ್ ಸೆಕೆಂಡ್ ಲಾಗ್ ಬರುತ್ತೆ. ಯಾಕಂದ್ರೆ ಎಷ್ಟು ಫೋರ್ಸ್ ಆಗಿ ಕಿಕ್ ಮಾಡ್ತೀನಿ ಅಷ್ಟು ಏನಾಗುತ್ತೆ, ಆಕ್ಸಲರೇಷನ್ ಆಗಿ ಮುಂದೆ ಹೋಗುತ್ತೆ. ಅವಾಗ ಅದನ್ನ ಕಿಕ್ ಮಾಡಿದಾಗ ಸೆಕೆಂಡ್ ಆಗುತ್ತೆ. ಸೊ ಕೆಲವೊಂದು ಅಂದ್ರೆ ಯಾವ್ದು ಕೇಳ್ತಾ ಇದೀನಿ ಅಂತ ಹೇಳಿದ್ರೆ, ಒಂದಕ್ಕೆ ಎಕ್ಸಾಂಪಲ್ ಅಂತ ಬರಲ್ಲ, ಸೊ ಎರಡಕ್ಕೂ ಹಾಕ್ಬೋದು. ಸೊ ನೋಡಿ ಇನ್ನೊಂದು, ಅಲ್ಲೊಂದು ಕಾರ್ ಏನಾಗಿದೆ, ಕಾರ್ ಇದ್ದಂಗೆ ಇದು ಬೇಡ. ಸ್ಕೂಟರ್ ಇನ್ ಮೋಷನ್ ರಿಮೇನ್ಸ್ ಇನ್ ಮೋಷನ್ ಅಂತ ಹೇಳಿದೆ. ಸ್ಕೂಟರ್ ಏನಾಗ್ತಾ ಇದೆ, ಬಿಟ್ರೆ ಏನಾಗ್ತದೆ, ತನ್ನ ಪಡಿಗೆ ತಾನೇ ಹೋಗ್ತಾ ಇರುತ್ತೆ. ಸೊ ಅದು ಫಸ್ಟ್ ಆಗಿ ಅದು ಬೇಡ. ಇನ್ನೊಂದು ಇಲ್ಲೊಂದು ನೋಡಿದೆ, ಆಬ್ಜೆಕ್ಟ್ ಇನ್ ಮೋಷನ್ ರಿಮೇನ್ಸ್ ಇನ್ ಮೋಷನ್ ಅಂತ ಒಂದು ಪಾಯಿಂಟ್ ಹೇಳಿದೆ. ಇವ್ರು ಏನ್ ಮಾಡ್ತಾ ಇದಾರಪ್ಪ, ಇಬ್ರು ಸೈಕಲ್ ಹೋಗ್ತಾ ಇದಾರೆ. ಇಬ್ರೇ ಮಾಡ್ತಾ ಇದಾರೆ, ಸೈಕಲ್ ಹೋಗ್ತಾ ಇದಾರೆ. ಸೈಕಲ್ ಹೋಗ್ತಾ ಇದಾರೆ, ಎಷ್ಟೊತ್ತವ್ರು ಹಂಗೆ ಹೋಗ್ತಾರೆ. ಅಡೆತಡೆ ಏನಾರು ಬಂತಪ್ಪ ಅಂತ ಕೇಳಿದ್ರೆ, ಅಡ್ಡಕ್ಕೆ ಏನಾರು ಬಂತಪ್ಪ ಅಂತ ಕೇಳಿದ್ರೆ ಸಿಗೋರ್ಗೆ ಏನಾಗ್ತಿರ್ತಾರೆ, ಹಂಗೆ ಹೋಗ್ತಾರೆ. ಆ ಸಿಕ್ಕ ಮೇಲೆ ಏನಾಗ್ತಾರೆ, ಸ್ಟಾಪ್ ಆಗ್ತಾರೆ. ಫಾರ್ ಎಕ್ಸಾಂಪಲ್ ಈ ತರ ಕಾಣ್ತಾ ಇದೆಯಾ, ಇಲ್ಲಿ ಸ್ಟ್ರೈಟ್ ಆಗಿ ಹೋಗ್ತಾ ಇದ್ದ ಅವನು, ಇಲ್ಲೇನ್ ಮಾಡ್ತಾ ಇಲ್ಲ, ಸ್ಟ್ರೈಟ್ ಆಗಿ ಹೋಗ್ತಾ ಇಲ್ಲ, ಇಲ್ಲಿ ಹೇಳ್ತಾ ಇದ್ದಾನೆ ಮುಂದೆ ಆಗ್ಬೇಡ, ಬೀಳ್ತಾ ಅಂತ ಹೇಳ್ತಾ ಇದ್ದಾನೆ. ಬಟ್ ಇವ್ನ ಏನ್ ಮಾಡ್ದ, ಅದೇ ತರ ಹೋದ. ಈಗ ನೋಡಿ ಇಲ್ಲಿ, ಸೊ ಮುಖ ಕೆಳಗೆ ಮಾಡ್ಕೊಂಡಿದ್ದ. ಅಂದ್ರೆ ಏನಂತ ಅರ್ಥ, ಇದನ್ನ ಹೇಳಿದ್ದು ಆಬ್ಜೆಕ್ಟ್ ಇನ್ ಮೋಷನ್ ರಿಮೇನ್ಸ್ ಇನ್ ಮೋಷನ್. ವಸ್ತು ಚಲಿಸ್ತಾ ಇರ್ತಕ್ಕಂಥದ್ದು ಏನಾಗುತ್ತೆ, ಚಲಿಸ್ತಾನೆ ಇರುತ್ತೆ. ಸೊ ರಿಮೇನ್ಸ್ ಇನ್ ಮೋಷನ್ ಅನ್ಬ್ಯಾಲೆನ್ಸ್ ಫೋರ್ಸ್ ಆಕ್ಟ್ ಆನ್ ಆಬ್ಜೆಕ್ಟ್ ಅಂತ ಹೇಳಿದೆ. ಎಲ್ಲಿವರೆಗೂ ಚಲಿಸುತ್ತೆ, ಒಂದು ಎಕ್ಸ್ಟರ್ನಲ್ ಫೋರ್ಸ್ ಅಂತಕ್ಕಂಥದ್ದು ಅದ್ರ ಮೇಲೆ ಬಲ ಪ್ರಯೋಗ ಆಗೋವರೆಗೂ ಏನಾಗ್ತಾ ಇರುತ್ತೆ, ಹಂಗೆ ಚಲಿಸ್ತಾ ಇರುತ್ತೆ ಅಂತ ಅರ್ಥ. ಅದು ಬೇಡ ಅಂತ ಕೇಳಿದ್ರೆ ಬೇನು ಫಸ್ಟ್ ಲಾ ಮೇಲೆ ನಿಮ್ಗೆ ಎಲ್ಲಾ ಎಕ್ಸಾಮ್ ಕೇಳೋದು ಅಂತ ಹೇಳ್ರಿ ಇದು. ಸೊ ಪ್ಯಾಸೆಂಜರ್ಸ್, ಬಸ್ಸಲ್ಲಿ ಇರ್ತಕ್ಕಂಥ ಪ್ಯಾಸೆಂಜರ್ಸ್ ನೋಟ್ಸ್ ನಮ್ ಪರಿಸ್ಥಿತಿ ಯಾರು ಬರ್ಕೊಳಕ್ ಹೋಗ್ಬೇಡಿ. ಸ್ಪೆಸಿಫಿಕ್ ಆಗಿ ಪಾಯಿಂಟ್ ಬೈ ಪಾಯಿಂಟ್ ಕೊಡ್ತೀನಿ. ಇದು ಫಸ್ಟ್ ಲಾ ಸೆಕೆಂಡ್ ಲಾ ತಗೊಂಡು ನಾನೇ ಬರ್ಸ್ತೇನೆ, ಆಯ್ತಾ. ಸೊ ಎಲ್ಲಿವರೆಗೂ ಇವಾಗ ಕಾರ್ ಪ್ಯಾಸೆಂಜರ್ಸ್ ಬ್ರೇಕ್ ಆದ್ಮೇಲೆ ಏನಾಗುತ್ತಪ್ಪ ಅಂತ ಕೇಳಿದ್ರೆ ಹಿಂದೆ ಮುಂದೆ ಆಗ್ತಾರೆ. ಯಾಕೆ, ಬಿಕಾಸ್ ಆಫ್ ನ್ಯೂಟನ್ ಫಸ್ಟ್ ಲಾ ಅಂತ ಹೇಳೋದು. ಯಾಕೆ ಹೇಳಿ, ನಾನು ಇವಾಗ ಕಾರಲ್ಲಿ ಹೋಗ್ತಾ ಇದ್ದೇನೆ, ಸುಮ್ನೆ ಏನ್ ಮಾಡಿರ್ತೀನಿ, ಹಂಗೆ ನಿಂತಿರ್ತೇನೆ. ಬಿಕಾಸ್ ಆಫ್ ಇನರ್ಷಿಯಾ ನಿಂತಿದೆ, ಹೌದಾ. ಬಸ್ಸು ಬ್ರೇಕ್ ಆಗ್ತಾ ಅಂತ ಕೇಳಿದ್ರೆ ಏನಂತ ಅರ್ಥ, ಔಟರ್ ಫೋರ್ಸ್ ಏನಾಯ್ತು, ಎಕ್ಸ್ಟರ್ನಲ್ ಫೋರ್ಸ್ ನನ್ನ ಮೇಲೆ ಅಪ್ಲಿಕೇಬಲ್ ಆಯ್ತು ಅಂತ ಅರ್ಥ. ಹೊರಗಡೆ ಏನಾಯ್ತು, ನನ್ನ ಮೇಲ್ಗಡೆ ಬಲ ಅಂತಕ್ಕಂಥದ್ದು ಪ್ರಯೋಗ ಆಯ್ತು ಅಂತ ಅರ್ಥ. ಸೊ ಅದಕ್ಕೇನೆ ಇವ್ರು ಬ್ರೇಕ್ ಆಗ್ತಾಗ ಏನಾಗುತ್ತೆ ಅಂತ ಕೇಳಿದ್ರೆ ಪ್ಯಾಸೆಂಜರ್ಸ್ ಏನಾಗ್ತಾರೆ, ಹಿಂದೆ ಮುಂದೆ ಆಗ್ತಾರೆ. ಬಿಕಾಸ್ ಆಫ್ ನ್ಯೂಟನ್ ಫಸ್ಟ್ ಲಾ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಬಸ್ ಅಲ್ಲಿ ಪ್ಯಾಸೆಂಜರ್ಸ್ ಹಿಂದೆ ಮುಂದೆ ಆಗೋದು ಕಾರ್ ಅಷ್ಟೇ ಅಂತಲ್ಲ, ಯಾವ್ದಾರ ವೆಹಿಕಲ್ ಅಲ್ಲಿ ಹೋಗ್ತಾರೆ ಪ್ಯಾಸೆಂಜರ್ಸ್ ಹಿಂದೆ ಮುಂದೆ ಆಗೋದಕ್ಕೆ ರೀಸನ್ ಏನಪ್ಪ ಅಂತ ಕೇಳಿದ್ರೆ ಬಿಕಾಸ್ ಆಫ್ ಫಸ್ಟ್ ಲಾ ಅಂತ ಹೇಳ್ತೀವಿ. ಇದನ್ನ KS 2005 ಅಲ್ಲಿ ಒಂಥರ ಕ್ವಶನ್ ಕೇಳಿದ. ಏನಂತ ಹೇಳಿ, ಬಸ್ ನಲ್ಲಿ ಬ್ರೇಕ್ ಆಗ್ತಾಗ ಪ್ಯಾಸೆಂಜರ್ಸ್ ಹಿಂದೆ ಮುಂದೆ ಆಗ್ತಾರೆ ಯಾಕೆ ಅಂತ ಕೇಳಿದ್ದ, ಆಯ್ತಾ.
ಸುಳ್ಳಿ ಬಸ್ ನ ಬ್ರೇಕ್ ಆಗ್ತಾಗ ಪ್ಯಾಸೆಂಜರ್ಸ್ ಹಿಂದೆ ಮುಂದೆ ಆಗ್ತಾರೆ ಯಾಕೆ ಅಂತ ಕೇಳಿದ್ದ. ನೀವು ಕೇಳಿದ್ರೆ ಸರ್ ಇನರ್ಷಿಯಾ ಅಂತ ಹೇಳ್ತೀರಿ. ಅವ್ನು 2 ಆಪ್ಷನ್ ಕೊಟ್ಟಿದ್ದ, ಇನರ್ಷಿಯಾ ಆಫ್ ಬಸ್, ಇನರ್ಷಿಯಾ ಆಫ್ ಪ್ಯಾಸೆಂಜರ್ಸ್ ಅಂತ 2 ಆಪ್ಷನ್ ಇಟ್ಟಿದ್ದ. ಅವಾಗ ಯಾವ್ದು ಟಿಕ್ ಆಗ್ತೀರಿ? ಇನರ್ಷಿಯಾ ಆಫ್ ಬಸ್. ಆಮೇಲೆ ಏನೇಬೇಡಿ ಬೇರೆ ಆನ್ಸರ್ಸ್ ಏನಾರು ಇದೆಯಾ? ಅದು ಇನರ್ಷಿಯಾ ಆಫ್ ಪ್ಯಾಸೆಂಜರ್ಸ್ ಅಂತ ಕೇಳ್ತೀವಿ. ಯಾಕೆ ಹೇಳಿ? ಅದು ಹಿಂದೆ ಮುಂದೆ ಆಗ್ತಾರ ನಾವಲ್ವಾ. ಬಸ್ಸು ಬ್ರೇಕ್ ಹಾಕಿದ್ರೆ ನಮ್ಮ ಅದು ಹಂಗೆ ಇರುತ್ತೆ. ಅದು ಬಸ್ ಅವ್ನು ಎಷ್ಟಾರ ಬ್ರೇಕ್ ಹಾಕೊಂಡು ಏನಾಗಿರುತ್ತೆ, ಅದು ಹಂಗೆ ಇರುತ್ತೆ, ತನ್ನ ಪಡಿತಾನೆ ಬರ್ತಾ ಇರುತ್ತೆ. ಅವ್ನು ಹೆಂಗ್ ಬ್ರೇಕ್ ಆಗ್ತಾನೆ ಅಂದ್ಮೇಲೆ ಜೋರಾಗಿ ಬ್ರೇಕ್ ಹಾಕಿದ್ರೆ ನಾವು ಸ್ವಲ್ಪ ಜೋರಾಗಿ ಹಿಂದೆ ಮುಂದೆ ಆಗ್ತೀವಿ, ನಿಧಾನಕ್ಕೆ ಬ್ರೇಕ್ ಆಗಿದ್ರೆ ಸ್ವಲ್ಪ ನಿಧಾನಕ್ಕೆ ಏನಾಗ್ತೀವಿ, ಹಿಂದೆ ಮುಂದೆ ಆಗ್ತೀವಿ. ಹೌದಾ? ಸೊ ಬಸ್ಸು ಬ್ರೇಕ್ ಹಾಕಿದಾಗ ಪ್ಯಾಸೆಂಜರ್ಸ್ ಹಿಂದೆ ಮುಂದೆ ಆಗ್ತಾರೆ ಅಂತ ಕೇಳಿದ್ರೆ ಬಿಕಾಸ್ ಆಫ್ ಇನರ್ಷಿಯಾ ಆಫ್ ಬಸ್ ಅಂತ ಹೇಳಲ್ಲ, ಇನರ್ಷಿಯಾ ಆಫ್ ಪ್ಯಾಸೆಂಜರ್ಸ್ ಏನ್ ಮಾಡ್ತೀವಿ ಕರಿತೀವಿ. ಸೊ ಇದೊಂದು ಎಕ್ಸಾಂಪಲ್. ಮತ್ತೆ ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ ನೋಡಿ, ಬಸ್ ಬ್ರೇಕ್ ಆಗ್ತಾ ಪ್ಯಾಸೆಂಜರ್ಸ್ ಏನಾಗ್ತಾರೆ, ಸೊ ಹಿಂದೆ ಮುಂದೆ ಆಗ್ತಾರೆ ಅಂತ ಹೇಳ್ದಲ್ಲ. ಸೊ ಇದೊಂದು ಎಕ್ಸಾಂಪಲ್. ನೆಕ್ಸ್ಟ್ ಆಮೇಲೆ ಇವಾಗ ಒಂದು ಗ್ಲಾಸ್ ಮೇಲ್ಗಡೆ ಲಾಸ್ಟ್ ಕಾಣ್ತಾ ಇದೆಯಾ? ಇಮೇಜ್ ಒಂಚೂರು ಕಾಣ್ತಾ ಇಲ್ಲ. ಬ್ರೈಟ್ ಆಗಿದೆ, ಸ್ವಲ್ಪ ಬ್ರೈಟ್ನೆಸ್ ಕಮ್ಮಿ ಮಾಡ್ಬೇಕಾ? ಇನ್ನೂ ಜಾಸ್ತಿ ಮಾಡ್ಬೇಕಾ? ಲೈಟ್ ಇಲ್ಲ ಆಫ್ ಮಾಡಿ ಆಯ್ತು, ನಾನ್ ಕಾಣ್ಬೇಕಲ್ಲ. ಸರಿ ಬಿಡಿ. ಇಲ್ಲೇ ಒಂದು ಗ್ಲಾಸ್ ಮೇಲ್ಗಡೆ ಸರಿನಪ್ಪ. ಒಂದು ಗ್ಲಾಸ್ ಮೇಲ್ಗಡೆ ಏನ್ ಮಾಡ್ತೀರಿ, ಒಂದು ಕಾಯಿನ ಇಟ್ಬಿಟ್ಟು ಇಮಿಡಿಯೇಟ್ ಏನಾದ್ರು ನೀವು ಪೇಪರ್ನ ಹಿಂದೆ ತಕೊಂಡ್ರೆ ಏನಾಗುತ್ತೆ, ಕಾಯಿನ್ ಅಂತಕ್ಕಂಥದ್ದು ಪೇಪರ್ ಜೊತೆ ಹಿಂದಕ್ಕೆ ಬರಲ್ಲ. ಅದೇನಾಗುತ್ತೆ ಹೇಳಿ, ಕಾಯಿನ್ ಅಂತಕ್ಕಂಥದ್ದು ಹೋಗ್ಬಿಟ್ಟು ಗ್ಲಾಸ್ ಒಳಗಡೆ ಬೀಳುತ್ತೆ. ಕಾಯಿನ ಅಂತಕ್ಕಂಥದ್ದು ನೀವು ಇಮಿಡಿಯೇಟ್ ತಗೊಂಡ್ರೆ ಒಳಗೆ ಬೀಳುತ್ತೆ. ಯಾಕಪ್ಪ ಅಂತ ಕೇಳಿದ್ರೆ ಬಿಕಾಸ್ ಆಫ್ ಇನರ್ಷಿಯಾ ಅಂತ ಹೇಳ್ತೀವಿ. ಯಾಕೆ ಹೇಳಿ, ಆ ಕಾಯಿನ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ರಿಮೇನ್ಸ್ ರೆಸ್ಟ್ ಅಂತ ಹೇಳಿದೆ. ಸೊ ಅದು ಗ್ಲಾಸ್ ತೆಕೊಂಡಾಗ ಏನಾಗುತ್ತದು, ತನ್ನ ಪಾಡಿತಾನೆ ಏನಾಗುತ್ತದು ಹೋಗಿ ಕೆಳಗೆ ಬೀಳುತ್ತೆ ಬಿಕಾಸ್ ಆಫ್ ಇನರ್ಷಿಯಾ. ಇನ್ನೊಂದು ಎಕ್ಸಾಂಪಲ್ ಆಗುತ್ತೆ. ನೆಕ್ಸ್ಟ್ ಫುಟ್ಬಾಲ್ ಟೀಮ್ ಸೆಕೆಂಡ್ ಬರೋದ್ ಬೇಡ, ಬೌಲಿಂಗ್ ಹೋಗಿ ಎಲ್ಲಿ ಮಾಡ್ತಾನೆ ನೋಡಿ, ಅಲ್ಲಿ ನೋ ಬಾಲ್ ಮಾಡ್ತಿದ್ದಾನೆ ಅಲ್ಲ, ನೋ ಬಾಲ್ ಮಾಡ್ತಾನೆ, ಬೌಲಿಂಗ್ ಮಾಡಕ್ ಬರಲ್ಲ ಅವ್ನಿಗೆ ಅಲ್ವೇನ್ರಿ? ಕರೆಕ್ಟ್ ಆಗಿ ಮಾಡ್ತಿದ್ದಾನೆ ಅಲ್ವೇನ್ರಿ? ಬೌಲಿಂಗ್ ಇಲ್ಲಿಂದ ಮಾಡ್ಬೇಕು, ಅವಾಗ ಮಧ್ಯದಿಂದ ಮಾಡ್ತಾವನೆ. ಬ್ಯಾನ್ ತಾನೆ ಅವನು, ಬ್ಯಾನ್ ಅಲ್ವನ ಅಂತ ಕರೆಕ್ಟ್ ಆಗಿ ಮಾಡ್ತಿದ್ದಾನ ಅವನು. ಒಬ್ಬ ಬೌಲರ್ ಬೌಲಿಂಗ್ ಮಾಡಿದ್ಮೇಲೆ 2-3 ಹೆಜ್ಜೆ ಮುಂದಕ್ಕೆ ನಿಲ್ತಾನೆ ಅಂತ ಕೇಳಿದ್ರೆ ಬಿಕಾಸ್ ಆಫ್ ಇನರ್ಷಿಯಾ ಅಂತ ಹೇಳ್ತೀವಿ. ಯಾಕೆ ಹೇಳಿ, ಸೊ ಔಟ್ ಎಕ್ಸ್ಟರ್ನಲ್ ಫೋರ್ಸ್, ಇನ್ನು ಬಲ ಅಂತಕ್ಕಂಥ ಓಡ್ಬಂದಾಗ ಏನಾಗಿರುತ್ತೆ, ಎಕ್ಸ್ಟರ್ನಲ್ ಫೋರ್ಸ್ ಅಂತಕ್ಕಂಥದ್ದು ಇನ್ನೂ ಅಪ್ಲಿಕೇಬಲ್ ಇದ್ದೇ ಇರ್ತದೆ. ಅದು ಫೋರ್ಸ್ ಸ್ಟಾಪ್ ಆಗೋವರೆಗೂ ಅವ್ನು ಬೌಲಿಂಗ್ ಮಾಡಿದ್ಮೇಲೆ ಏನಾಗ್ತಾನೆ, 2 to 3 ಸ್ಟೆಪ್ಸ್ ಏನಾಗ್ತಾನೆ, ಫಾರ್ವರ್ಡ್ ಹೋಗ್ತಾನೆ ಬಿಕಾಸ್ ಆಫ್ ಇನರ್ಷಿಯಾ ಅಂತ ಹೇಳ್ತೀವಿ. ಸೊ ಇದಷ್ಟೇ ಅಲ್ಲ, ಇವಾಗ ಸಣ್ಣ ವಯಸ್ಸಲ್ಲ, ಅವಾಗ ಒಂಥರ ಟ್ರೆಂಡ್ ಏನೇಳಿ, ಇವಾಗ ಬಸ್ ಇನ್ನೇನು ಬ್ರೇಕ್ ಆಗಿ ನಿಲ್ಸ್ಲೇಬೇಕು, ಅದಕ್ಕಿಂತ ಮುಂಚೆನೆ ನೆಗೆದು ಬಿಡೋದು. ಬಸ್ ಇನ್ನು ನಿಲ್ಸಕ್ ಬರ್ಬೇಕು, ಅದಕ್ಕಿಂತ ಮುಂಚೆನೆ ಹತ್ತು ಬಿಡೋದು. ಈ ತರ ಎಲ್ಲ ಅವಾಗ ಒಂಥರ ಟ್ರೆಂಡ್ ಅದು. ಬಿಡಿ ನಿಮಗೆ ಅವೆಲ್ಲ ಬರಲ್ಲ ಬಿಡಿ, ನಮಗಷ್ಟೇ ಹುಡುಗರಿಗಷ್ಟೇ ಆಗೋದು ಆಯ್ತಾ. ಸೊ ಅವಾಗ ಬಸ್ ನಾವು ನೆಗಿಬೇಕಾದ್ರೆ ಏನ್ ಮಾಡ್ತಿದ್ವಿ ಹೇಳಿ, ನೆಗಿಬೇಕಾದ್ರೆ ಬಸ್ ಯಾವ ಡೈರೆಕ್ಷನ್ ಹೋಗ್ತದೆ ಹಂಗೆ ನೆಗಿತಾ ಇದ್ವಿ. ಈಗ ಬಸ್ ಹಿಂಗ್ ಹೋಗ್ತಿರ್ಬೇಕಾದ್ರೆ ನಾನೇನಾರ ಹಿಂಗ್ ನೆಗೆದ್ರೆ ಅವತ್ತೇ ಲಾಸ್ಟ್ ನೆಗೆದಿರ್ತೀನಿ, ನಾನು ಹಿಂಗಾಗ್ತಿರಲ್ಲ. ಹೌದಾ? ಸೊ ನೆಗದ ಮೇಲೆ ಏನಾಗ್ತೀನಿ, 2-3 ಹೆಜ್ಜೆ ಮುಂದಕ್ಕೆ ಹೋಗ್ತೀನಿ. ಹೌದಾ? ಯಾಕಪ್ಪ ಅಂತ ಕೇಳಿದ್ರೆ ಇನರ್ಷಿಯಾ ಬಸ್ಸಲ್ಲಿ ಏನಿತ್ತು, ಫೋರ್ಸ್ ಅಂತಕ್ಕಂಥದ್ದು ಇತ್ತು. ನಾನೇನ್ ಮಾಡಿದೆ, ನೆಗದ ಮೇಲೆ ಏನಾಗ್ತೀನಿ, 2 to 3 ಸ್ಟೆಪ್ಸ್ ಫಾರ್ವರ್ಡ್ ಹೋಗ್ತೇನೆ ಬಿಕಾಸ್ ಆಫ್ ಇನರ್ಷಿಯಾ ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಸೇಮ್ ಇದು ಅದೇ ಎಕ್ಸಾಂಪಲ್. ಅವ್ನು ಎಷ್ಟು ಫೋರ್ಸ್ ಆಗ್ಬಿಟ್ಟು ಬಂದಿರ್ತಾನೆ ಅಷ್ಟೇ ಫೋರ್ಸ್ ಆಗಿ ಏನಾಗ್ತಾನೆ, 2 to 3 ಸ್ಟೆಪ್ಸ್ ಮುಂದಕ್ಕೆ ಹೋಗ್ತಾನೆ. ಸೊ ಇಲ್ಲಾಂದ್ರೆ ಏನಾಗ್ತಾನೆ, 2 to 3 ಸ್ಟೆಪ್ಸ್ ಬ್ಯಾಕ್ ಇರ್ತಾನೆ ಬಿಕಾಸ್ ಆಫ್ ಇನರ್ಷಿಯಾ ಅಂತ ಹೇಳ್ತೇವೆ. ಗೊತ್ತಾಯ್ತಾ? ನೆಕ್ಸ್ಟ್ ಇದಂತೂ ಕ್ಯಾರಮ್ ಅಂತೂ ಆಡಿರ್ತೀರಿ. ಹೌದಾ? ಕ್ಯಾರಮ್ ಮಾಡ್ಬೇಕಾದ್ರೆ ನೀವು ಸ್ಟ್ರೈಕರ್ನ ತಗೊಂಡು ಪಾನಿ ಹೊಡೆದಾಗ ಏನಾಗುತ್ತೆ ಹೇಳಿ, ಕೆಳಗಡೆ ಪಾನ್ ಮಾತ್ರ ಏನಾದ್ರು ಹೊಡೆದ್ರೆ ಕೆಳಗಡೆ ಪಾನ್ ಏನಾಗುತ್ತೆ, ಕೊನೆಗೆ ಹೋಗುತ್ತೆ. ಮೇಲ್ಗಡೆ ಪಾನ್ಸ್ ಏನಿರ್ತಾವಲ್ಲ ಮೊದಲಿನ ಸ್ಪಾಟ್ಗೆ ಬಂದು ಕೂತ್ಕೊಳ್ತಾವೆ. ಹೌದಾ? ಎಲ್ಲಾ ಟೈಮ್ ಹಿಂಗ್ ಆಗಲ್ಲ, ಇವಾಗ ಸ್ಟ್ರೈಕರ್ ತಗೊಂಡು ನೀವೇನಾದ್ರು ಪಾನಿ ಹೊಡೆದಪ್ಪ ಅಂತ ಕೇಳಿದ್ರೆ ಕೆಳಗಡೆ ಪಾನ್ ಏನಾಗುತ್ತೆ, ಫುಲ್ ಮುಂದಾಗುತ್ತೆ. ಸೊ ಮೇಲ್ಗಡೆ ಇರ್ತಕ್ಕಂಥ ಪಾನ್ ಏನಿರ್ತವೆ ಅಲ್ಲೇ ಕೂತ್ಕೊತಾವೆ ಬಿಕಾಸ್ ಆಫ್ ನ್ಯೂಟನ್ ಫಸ್ಟ್ ಅಂತ ಕರಿತೀವಿ. ಹೆಂಗ್ ಕೇಳ್ದ ಗೊತ್ತಾ, ಸ್ಟ್ರೈಕರ್ ಇಂದ ಪಾನಿ ಹೊಡೆದಾಗ ಕೆಳಗಡೆ ಪಾನು ಮುಂದಕ್ಕೆ ಹೋದಾಗ ಮೇಲ್ಗಡೆ ಪಾನು ಕೆಳಗೆ ಬಂದು ನಿಂತ್ಕೊಳ್ಳೋದಕ್ಕೆ ರೀಸನ್ ಯಾವ ಲಾ ಅಂತ ಕೇಳ್ತಾನೆ, ಅದನ್ನು ನಾವ್ ಏನಂತ ಹೇಳ್ತೀವಿ, ನ್ಯೂಟನ್ ಫಸ್ಟ್ ಲಾ ಅಂತಾನೆ ಕರಿತೀವಿ. ಡ್ರೈವರ್ ಸೀಟ್ ಬಂತು, ಆಮೇಲೆ ಎಲ್ಲಿಂದ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವ ಕಾರಣದ ನೋಡೋದು ಅಂತ. ಸೊ ಏನ್ ಮಾಡ್ತಾ ಇದಾರೆ, ಲಾಂಗ್ ಜಂಪ್ ಅಂತಕ್ಕಂಥದ್ದು, ಲಾಂಗ್ ಜಂಪ್ ಇದಕ್ಕೆ ಶಾರ್ಟ್ ಪುಟ್ ಯಾವ್ದಕ್ಕೆ ಎಕ್ಸಾಂಪಲ್ ಆಯ್ತಾ ನೋಡಿ. ಇನ್ನೊಂದು ಮ್ಯಾಕ್ಸಿಮಮ್ 2 ಕಂಪ್ಲೀಸ್ ಮಾಡ್ಕೋತಾರೆ.
ಲಾಂಗ್ ಜಂಪ್ ಅಂತಕ್ಕಂಥದ್ದು ನ್ಯೂಟನ್ ಫಸ್ಟ್ ಲಾಗ್ ಬರುತ್ತೆ. ಯಾಕಪ್ಪ ಅಂತ ಕೇಳಿದ್ರೆ ಏನಂತ ಹೇಳಿದೆ, ಹೊರಗಿನ ಬಲ ಪ್ರಯೋಗದ ಆಬ್ಜೆಕ್ಟ್ ಇನ್ ಮೋಷನ್ ರಿಮೇನ್ಸ್ ಇನ್ ಮೋಷನ್ ಅಂತ ಹೇಳಿದೆ. ಒಂದು ವಸ್ತು ಎಷ್ಟು ಜೋರಾಗಿ ಸುತ್ತಾ ಇರುತ್ತೋ ಎಷ್ಟು ಜೋರಾಗಿರುತ್ತೋ ಅಷ್ಟೇ ಜೋರಾಗಿ ಏನಾಗುತ್ತೆ ಮುಂದೋಗುತ್ತೆ ಅಂತ ಹೇಳಿದೆ, ಹೌದಾ? ಸೊ ಇಲ್ಲಿ ಲಾಂಗ್ ಜಂಪ್ ಅವ್ನು ಎಷ್ಟು ಜೋರಾಗಿ ಓಡ ಬರ್ತಾನ ನೋಡಿ, ಅಷ್ಟೇ ಜೋರಾಗಿ ಏನಾಗ್ತಾನೆ ಅಷ್ಟೇ ಮುಂದಕ್ಕೆ ಬಿದ್ದಿರ್ತಾನೆ. ನಮ್ಮಲ್ಲಿ ಎಷ್ಟೋ ಜನ ಈಗ ಲಾಂಗ್ ಜಂಪ್ ಅಲ್ಲೇ ಫೇಲ್ ಆಗಿರ್ತಾರೆ. ಮೇಡಮ್ಗಳು ಬಿಡಿ ಪಾಪ ಅವ್ರಿಗೆ ಬರಂಗಿಲ್ಲ. ನಮ್ಮಲ್ಲೇ ಎಷ್ಟೋ ಜನ ಲಾಂಗ್ ಜಂಪ್ 3.80 ನಮ್ದು ನಾವು ಫಿಸಿಕಲಿ ಪ್ರಿಪೇರ್ ಆಗ್ತಿರೋ ಟೈಮಲ್ಲಿ ಹಂಗೆ ಫೇಲ್ ಇದ್ದಾಗ ಇದು ಒಲಿಂಪಿಕ್ಸ್ ಅಲ್ಲಿ ವಿಡಿಯೋಸ್ ಬರ್ತಿತ್ತು, ಅದು ನೋಡ್ತಾ ಇದ್ ಹೆಂಗ್ ನೆಗೆತಿದ್ದು ಅಂತ ಹೇಳ್ಬಿಟ್ಟು ಅವ್ರ ಹೇಳ್ರಿ 7 ಫೀಮೇಲ್ಸ್ ಮತ್ತೆ ಆಯ್ತಾ ಮಹಿಳಾ ಮಣಿಗಳು ಮೇಡಮ್ಗಳು 7 ಮೀಟರ್ ನೆಗೆತಾರೆ. ನಮಗಿಲ್ಲಿ 3.80 ನೆಗೆಕ್ ಆಗ್ತಿರ್ಲಿಲ್ಲ, ಹೌದಾ? ಸೊ ನಾವ್ ನೋಡಿ ಅದು ಎಷ್ಟು ಫೋರ್ಸ್ ಆಗಿ ಓಡ್ ಬರುತ್ತೆ ನೋಡಿ, ಅಷ್ಟೇ ಫೋರ್ಸ್ ಆಗಿ ಏನಾಗ್ತೀವಿ ಮುಂದಕ್ಕೆ ಹೋಗ್ತೇವೆ, ಹೌದಾ? ಲಾಂಗ್ ಜಂಪ್ ಅಂತಕ್ಕಂಥದ್ದು ಎದಕ್ಕೆ ಎಕ್ಸಾಂಪಲ್ ಆಗುತ್ತೆ, ನ್ಯೂಟನ್ ಫಸ್ಟ್ ಲಾಗ್ ಎಕ್ಸಾಂಪಲ್ ಆಗುತ್ತೆ. ಬಟ್ ಇಲ್ಲೊಂದು ವಿಚಾರ ಗೊತ್ತಿರಲಿ, ಶಾರ್ಟ್ ಪುಟ್ ಅಂತ ಕೇಳಿದ್ರೆ ನ್ಯೂಟನ್ ಫಸ್ಟ್ ಲಾ ಅಲ್ಲ, ಅದು ನ್ಯೂಟನ್ ಸೆಕೆಂಡ್ ಲಾ. ಯಾಕೆ ಹೇಳಿ, ಈಗ ಯಾಕೆ ನ್ಯೂಟನ್ ಫಸ್ಟ್ ಲಾಗ್ ಬರಲ್ಲ? ಇವಾಗ ಶಾರ್ಟ್ ಪುಟ್ ಒಂದು ಯಾವುದೇ ಸೈಜ್ ಕೊಟ್ರು ಒಂದೇ ದೂರಕ್ಕೆ ಎಸೆದು ಬಿಡ್ತೀವಪ್ಪ ನಾವು, ಒಂದೇ ಸ್ಪೀಡ್ ಅಲ್ಲಿ ಎಸಿತೀವ? ಚಾನ್ಸೇ ಇಲ್ಲ. ಯಾಕೆ ಸ್ವಲ್ಪ ವೆಯ್ಟ್ ಜಾಸ್ತಿ ಇದ್ರೆ ಏನ್ ಮಾಡ್ತೀವಿ, ಸ್ವಲ್ಪ ಹತ್ರಕ್ಕೆ ಎಸಿತೀವಿ. ವೆಯ್ಟ್ ಕಡಿಮೆ ಇದ್ರೆ ಏನ್ ಮಾಡ್ತೀವಿ, ಸ್ವಲ್ಪ ದೂರಕ್ಕೆ ಎಸಿತೀವಿ. ಅಂದ್ರೆ ಏನಂತ ಅರ್ಥ, ಶಾರ್ಟ್ ಪುಟ್ ಅಂತಕ್ಕಂಥದ್ದು ಇಟ್ ಇಸ್ ಮೇನ್ಲಿ ಡಿಪೆಂಡ್ ಆನ್ ದಿ ಮಾಸ್, ಹೌದಾ? ಮೇನ್ ಏನಾದ್ರು ಎದ್ರ ಮೇಲೆ ಡಿಪೆಂಡ್ ಆಗಿದೆ ಶಾರ್ಟ್ ಪುಟ್ ಅಂತಕ್ಕಂಥದ್ದು? ಮಾಸ್. ಮಾಸ್ ಅಂದ್ರೆ ರಾಶಿ, ಅದು ಎಷ್ಟು ಕೆಜಿ ಇರ್ತದೆ ಅನ್ನೋದ್ರ ಮೇಲೆ ಡಿಪೆಂಡ್ ಇರ್ತದೆ. ಅದು ಎಷ್ಟು ಕೆಜಿ ಇರ್ತದೆ ಅನ್ನೋದ್ರ ಮೇಲೆ ನಾವು ಎಷ್ಟು ದೂರ ಎಸಿತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಇರ್ತದೆ. ಅಂದ್ರೆ ಅಂತ ಅರ್ಥ ಆಕ್ಸಲರೇಷನ್ ಅಂತ ಹೇಳ್ತೀವಿ. ಅದು ಎಷ್ಟು ಕೆಜಿ ಇರುತ್ತೆ ಅನ್ನೋದ್ರ ಮೇಲೆ ನಾವೆಷ್ಟು ದೂರ ಎಸಿತೀವಿ ಅನ್ನೋದ್ರ ಮೇಲೆ ಏನಾಗಿರುತ್ತೆ ಡಿಪೆಂಡ್ ಇರ್ತದೆ, ಹೌದಾ? ಸೊ ಮಾಸ್ ಬಂತು, ಆಕ್ಸಲರೇಷನ್ ಬಂತು. ಸೊ ನಾನು ಎಸೆಯೋದಕ್ಕೆ ಏನ್ ಮಾಡ್ತಾ ಇದೀನಿ, ಫೋರ್ಸ್ ಆಗ್ತಾ ಇದ್ದೀನಿ. ಫೋರ್ಸ್ ಬಂತು, ಬಲ ಬಂತು, ರಾಶಿ ಬಂತು, ವೇಗೋತ್ಕರ್ಷ ಬಂತಪ್ಪ ಅಂತ ಕೇಳಿದ್ರೆ ಅದೇನಾಯ್ತು, ಸೆಕೆಂಡ್ ಲಾ ಬಂತು. ಅದಕ್ಕೆ ಲಾಂಗ್ ಜಂಪ್ ಅಂತಕ್ಕಂಥದ್ದು ನ್ಯೂಟನ್ ಫಸ್ಟ್ ಲಾ ಬಂತು, ಶಾರ್ಟ್ ಪುಟ್ ಅಂತಕ್ಕಂಥದ್ದು ನ್ಯೂಟನ್ ಸೆಕೆಂಡ್ ಲಾ ಬಂತು, ಹೌದಾ? ಸೊ ಹಂಗನ್ಬಿಟ್ಟು ಲಾಂಗ್ ಜಂಪ್ ಯಾಕೆ ಸರ್ ಸೆಕೆಂಡ್ ಲಾಗ್ ಬರಲ್ಲ? ಲಾಂಗ್ ಜಂಪ್ ಯಾಕೆ ಸೆಕೆಂಡ್ ಲಾಗ್ ಬರಲ್ಲ ಅಂತ ಹೇಳಿದ್ರೆ, ನೀವ್ ಎಷ್ಟಾರ ಮಾಸ್ ಇರ್ಲಿ, ಇವಾಗ ಇಂಡಿವಿಜುವಲ್ ತಗೊಂಡಾಗ ನೀವು ಎಷ್ಟಾರ ಮಾಸ್ ಇರಿ, ನೀವು ಒಟ್ಟ ಎಷ್ಟು ಜೋರಾಗಿ ಹೊರ ಬರ್ತೀವಿ ನೋಡಿ ಅಷ್ಟೇ ಏನಾಗ್ತೀರಿ ಮುಂದಕ್ಕೆ ಹೋಗ್ತೀರಿ, ಹೌದಾ? ಅದಕ್ಕೆ ಲಾಂಗ್ ಜಂಪ್ ಫಸ್ಟ್ ಲಾ, ಶಾರ್ಟ್ ಪುಟ್ ಸೆಕೆಂಡ್ ಲಾ ಅಂತ ಕರಿತೀವಿ. ಅದು ಬೇಡಪ್ಪ, PSM ಫಿಸಿಕಲ್ ಎಷ್ಟು ಜನ ಅಟೆಂಡ್ ಆಗಿದ್ದೀರಿ? ಓಲಿ ಪ್ರೋಸೆಸ್ ಅಂತ ಗೊತ್ತಲ್ಲ, ಅಟೆಂಡ್ ಆಗ್ಲಿ ಬಿಡಿ, ಪ್ರೋಸೆಸ್ ಅಂತ ಗೊತ್ತಿದೆ. ಫಸ್ಟ್ ಏನಿರುತ್ತೆ, ರನ್ನಿಂಗ್ ಇರುತ್ತೆ. ರನ್ನಿಂಗ್ ಆದ್ಮೇಲೆ ನೆಕ್ಸ್ಟ್ ಅದಾ ಲಾಂಗ್ ಜಂಪ್. ಹೈ ಜಂಪ್ ಬೇಡ, ಲಾಂಗ್ ಜಂಪ್ ಕ್ಲಿಯರ್ ಮಾಡ್ಕೊತಿರ್ಕಂಡ್ರಿ, ನಿಮ್ಗೆ ನೋಡ್ರೆ ಗೊತ್ತಾಗ್ತದೆ ಟ್ಯಾಲೆಂಟೆಡ್ ಇದ್ದೀರಿ. ಹೈ ಜಂಪ್ ಹೋಗೋದೇ ಬೇಡ, ಲಾಂಗ್ ಜಂಪ್ ಅಲ್ಲೇ ಕ್ಲಿಯರ್ ಮಾಡ್ರಿ. ಅದಾದ್ಮೇಲೆ ನೆಕ್ಸ್ಟ್ ಏನಿರುತ್ತೆ, ಶಾರ್ಟ್ ಪುಟ್ ಇರುತ್ತೆ. ಫಸ್ಟ್ ಯಾವ್ದು ಬಂತು, ಲಾಂಗ್ ಜಂಪ್, ಆಮೇಲೆ ಏನಿತ್ತು ಶಾರ್ಟ್ ಪುಟ್. ಲಾಂಗ್ ಜಂಪ್ ಅಂದ್ಬಿಟ್ಟು ನ್ಯೂಟನ್ ಫಸ್ಟ್ ಲಾಗ್ ಎಕ್ಸಾಂಪಲ್, ಶಾರ್ಟ್ ಪುಟ್ ಬಂದ್ಬಿಟ್ಟು ನ್ಯೂಟನ್ ಸೆಕೆಂಡ್ ಲಾಗ್ ಎಕ್ಸಾಂಪಲ್. ಮಾಲೂಮ್ ಐಕ್ಯ ಗೊತ್ತಾಯ್ತಲ್ಲ ಹೇಳಿದ್ದು, ಏನ್ ಗೊತ್ತಾಯ್ತು? ಫಿಸಿಕಲ್ ಲೆನ್ಸ್ ಕೂಡ ಅಷ್ಟೇ, ಅವನೆಲ್ಲ ಹಿಂಗ್ ಹೆಂಗ್ ಕೊಡ್ತಾನೆ ಗೊತ್ತಾ, 4 ಕೊಟ್ಬಿಟ್ಟು ಯಾವ ಫಸ್ಟ್ ಲಾ ಬರುತ್ತೆ, ಯಾವ ಸೆಕೆಂಡ್ ಲಾ ಬರುತ್ತೆ ಅಂತ ಕೇಳ್ತಿರ್ತಾನೆ. ಸೊ ಫಿಸಿಕಲ್ ಲೆನ್ಸ್ ಕೊಡಿ, ರನ್ನಿಂಗ್ ಆಗಿರುತ್ತೆ, ಫಸ್ಟ್ ಲಾಂಗ್ ಜಂಪ್ ಬರುತ್ತೆ, ಆಮೇಲೆ ಯಾವ್ದು ಬರುತ್ತೆ, ಶಾರ್ಟ್ ಪುಟ್ ಬರುತ್ತೆ. ಲಾಂಗ್ ಜಂಪ್ ಇಸ್ ಎಕ್ಸಾಂಪಲ್ ಫಾರ್ ದಿ ನ್ಯೂಟನ್ ಫಸ್ಟ್ ಲಾ, ಶಾರ್ಟ್ ಪುಟ್ ಇಸ್ ಎಕ್ಸಾಂಪಲ್ ಫಾರ್ ದಿ ನ್ಯೂಟನ್ ಸೆಕೆಂಡ್ ಲಾ ಅಂತ ಕರಿತೇವೆ, ಹೌದಾ? ಸೊ ಲಾಂಗ್ ಜಂಪ್ ಆಯ್ತು. ಲಾಂಗ್ ಜಂಪ್ ಆದ್ಮೇಲೆ ನೆಕ್ಸ್ಟ್ ಏನಿದು, ಸ್ಯಾಟಲೈಟ್ ರಿವಾಲ್ವಿಂಗ್ ಅರೌಂಡ್ ದಿ ಅರ್ತ್ ಅಥವಾ ಸ್ಯಾಟಲೈಟ್ ರಿವಾಲ್ವ್ಸ್ ಇನ್ ಆರ್ಬಿಟ್. ಅಂದ್ರೆ ಏನಾಗ್ತದೆ, ಆರ್ಬಿಟ್ ಕಕ್ಷೆಯಲ್ಲಿ ಸ್ಯಾಟಲೈಟ್ ಗಳೇನ್ ಮಾಡ್ತವೆ, ತನ್ನ ಪಾಡಿಗೆ ತಾನು ಸುತ್ತುತ್ತಾ ಇದಾವೆ. ಸ್ಯಾಟಲೈಟ್ ರಿವಾಲ್ವಿಂಗ್ ಅರೌಂಡ್ ಅರ್ತ್ ಅಥವಾ ಸ್ಯಾಟಲೈಟ್ ರಿವಾಲ್ವಿಂಗ್ ಇನ್ ಆರ್ಬಿಟ್ ಯಾವ್ದಕ್ಕೆ ಎಕ್ಸಾಂಪಲ್ ಅಂತ ಕೇಳಿದ್ರೆ ನ್ಯೂಟನ್ ಫಸ್ಟ್ ಲಾ ಅಂತ ಕರಿತೀವಿ. ಯಾಕೆ ನ್ಯೂಟನ್ ಫಸ್ಟ್ ಲಾ ಹೇಳ್ತೀವಿ ಅಂತ ಹೇಳಿದ್ರೆ, ನಾ ಏನಂತ ಹೇಳ್ದೆ, ಆಬ್ಜೆಕ್ಟ್ ರಿಮೇನ್ಸ್ ಇನ್ ಅಷ್ಟು ಆಬ್ಜೆಕ್ಟ್ ರಿಮೇನ್ಸ್ ಇನ್ ಮೋಷನ್ ಅಂತ ಹೇಳಿದೆ. ಚಲಿಸ್ತಾ ಇರ್ತಕ್ಕಂಥ ವಸ್ತು ಚಲಿಸುತ್ತೆ, ನಿಂತಿರ್ತಕ್ಕಂಥ ವಸ್ತು ಹಂಗೆ ನಿಂತಿರುತ್ತೆ ಅಂತ ಹೇಳಿದೆ. ಸ್ಯಾಟಲೈಟ್ ಗಳು ಅಲ್ಲಿ ಹೋದ್ಮೇಲೆ ಏನಿರಲ್ಲ, ಗ್ರಾವಿಟೇಷನ್ ಫೋರ್ಸ್ ಅಂತಕ್ಕಂಥದ್ದು ಇಲ್ದಿರೋ ಕಾರಣಕ್ಕೆ ಹೋದಾಗ ಏನಾಗುತ್ತೆ, ಸೊ ಒಂದ್ಸಲಿ ಮೂವ್ಮೆಂಟ್ ಆಗ ಶುರು ಆದಾಗ ತನ್ಪಾಡಿಗೆ ತಾನೇ ಏನಾಗ್ತಾ ಮೂವ್ಮೆಂಟ್ ಆಗ್ತಾ ಇರುತ್ತೆ, ಆಯ್ತಾ? ಸೊ ಎಲ್ಲಿವರೆಗೂ ತನ್ನ ಆಯಾಸ ಇರೋವರೆಗೂ ಏನಾಗ್ತಾ ಇರುತ್ತೆ, ಮೂವ್ಮೆಂಟ್ ಆಗ್ತಾ ಇರುತ್ತೆ, ಆಮೇಲೆ ಏನಾಗುತ್ತೆ ಕೆಳಗೆ ಬೀಳುತ್ತೆ. ಸೊ ಅದಕ್ಕೆ ಸ್ಯಾಟಲೈಟ್ ಗಳು ಏನಾಗ್ತಕ್ಕಂಥದ್ದು ಭೂಮಿ ಸುತ್ತತಕ್ಕಂಥದ್ದಿಲ್ಲ, ಇದು ನ್ಯೂಟನ್ ಫಸ್ಟ್ ಲಾಗ್ ಏನಾಗುತ್ತೆ ಎಕ್ಸಾಂಪಲ್ ಆಗತ್ತೆ, ಗೊತ್ತಾಯ್ತಾ? ಸೊ ಇದನ್ನ ಬಿಟ್ರೆ ನೆಕ್ಸ್ಟ್ ಈಗ ಫಾಲಿಂಗ್ ಆಫ್ ಲೀಫ್ ಫ್ರಮ್ ದಿ ಟ್ರೀ ಅಂದ್ರೆ ಯಾವುದೇ ಒಂದು ಒಣಗಿರ್ತಕ್ಕಂಥ ಎಲೆ ಕೆಳಗೆ ಬೀಳೋದಾಗಿರ್ಬೋದು, ಬಿಕಾಸ್ ಆಫ್ ಇನರ್ಷಿಯಾ. ಈಗ ಒಂದು ಮರ ಇರುತ್ತೆ, ಹೋಗ್ಬಿಟ್ಟು ಏನ್ ಮಾಡ್ತೀರಿ, ಮರ ಬೇಡ, ಗಿಡ ತಗೊಂಡು ಹೋಗಿ ಏನ್ ಮಾಡ್ತೀರಿ, ಶೇಕ್ ಮಾಡ್ತೀರಿ. ಗಿಡ ತಗೊಂಡು ಚೆನ್ನಾಗಿ ಶೇಕ್ ಮಾಡ್ತೀರಿ. ಶೇಕ್ ಮಾಡಿದಾಗ ಏನಾಗುತ್ತೆ ಹೇಳಿ, ಅದ್ರಲ್ಲಿ ಯಾವ್ದಾದ್ರು ಒಣಗಿರ್ತಕ್ಕಂಥ ಎಲೆ ಇತ್ತಪ್ಪ ಅಂತ ಕೇಳಿದ್ರೆ ಎಲ್ಲ ಏನಾಗುತ್ತೆ ಕೆಳಗೆ ಬೀಳುತ್ತೆ. ಯಾಕೆ ಬೀಳುತ್ತೆ ಹೇಳಿ,
ಸೊ ಬಿಕಾಸ್ ಆಫ್ ಇನರ್ಷಿಯಾ ಮರದಲ್ಲಿರ್ತಕ್ಕಂಥ ಒಣಗಿರ್ತಕ್ಕಂಥ ಎಲೆ ಮರದಲ್ಲಿ ಹಂಗೆ ಇದ್ರುವೆ ಅದೇನಾಗಿರುತ್ತೆ ಅದು ಹಂಗೆ ಇರುತ್ತೆ. ಯಾವಾಗ ನೀವು ಎಕ್ಸ್ಟರ್ನಲ್ ಫೋರ್ಸ್ ಹಾಕ್ಬಿಟ್ಟು ಶೇಕ್ ಮಾಡ್ತೀರಿ ನೋಡಿ, ಶೇಕ್ ಮಾಡಿದಾಗ ಏನಾಗುತ್ತೆ ಹೇಳಿ ಅದು ಅಲ್ಲಿಂದ ಫುಲ್ ಕೆಳಗೆ ಬೀಳುತ್ತೆ, ಹೌದಾ? ಸೊ ಅದನ್ನೇ ನಾ ಹೇಳಿದ್ದು ನ್ಯೂಟನ್ ಫಸ್ಟ್ ಲಾಗೆ. ಯಾವುದೇ ಒಂದು ಒಣಗಿರ್ತಕ್ಕಂಥ ಎಲೆ ಅಂತಕ್ಕಂಥದ್ದು ಗಿಡ ಶೇಕ್ ಮಾಡಿದಾಗ ಕೆಳಗೆ ಬೀಳೋದಕ್ಕೆ ಕಾರಣ ನ್ಯೂಟನ್ ನ ಮೊದಲ ನಿಯಮ ಅಂತ ಕರಿತೇವೆ. ಸೊ ಅಷ್ಟೇ ಅಲ್ಲ, ಇನ್ನೊಂದು ಎಕ್ಸಾಂಪಲ್ ಲಾಸ್ಟ್ ಟೈಮ್ ಟಿ ನಲ್ಲಿ ಕೇಳಿದ್ದ, ಇವಾಗ ಧೂಳೇನಾದ್ರೂ ಕಾರ್ಪೆಟಿಗೆ ಅಂಟ್ಕೊಂಡಿದ್ರೆ ಆಯ್ತಾ, ಸೊ ಅದು ಏನಾರ ಜಾಡಿಸಿದಾಗ ಏನಾಗುತ್ತೆ ಧೂಳು ಕೆಳಗೆ ಬೀಳುತ್ತೆ. ಯಾಕೆ? ಬಿಕಾಸ್ ಆಫ್ ವಿಚ್ ಲಾ ಅಂತ ಕೇಳಿದ್ದ ಆಯ್ತಾ. ಡಸ್ಟ್ ಇನ್ ದಿ ಕಾರ್ಪೆಟ್, ಡಸ್ಟ್ ಇನ್ ದಿ ಕಾರ್ಪೆಟ್ ಇಸ್ ಎಕ್ಸಾಂಪಲ್ ಫಾರ್ ದಿ ವಿಚ್ ಲಾ ಅಂತ ಕೇಳಿದ್ದ. ಡಸ್ಟ್ ಇನ್ ದಿ ಕಾರ್ಪೆಟ್ ಯಾವ್ದಕ್ಕೆ? ಬಿಕಾಸ್ ಆಫ್ ಫಸ್ಟ್ ಲಾ. ಯಾಕೆ ಹೇಳಿ? ಆ ಧೂಳು ಅಂತಕ್ಕಂಥದ್ದು ಅಂಟ್ಕೊಂಡಿತ್ತು ಅಂತ ಕೇಳಿದ್ರೆ ಎಲ್ಲಿವರೆಗೂ ಇರುತ್ತೆ ಹಂಗೆ ಇರುತ್ತೆ ಅದು. ಇಲ್ಲಿ ನ್ಯೂಟನ್ ಥರ್ಡ್ ಲಾ ಬರಲ್ಲ, ಆಕ್ಷನ್ ರಿಯಾಕ್ಷನ್ ಅಂದಂಗೆ ನಾವು ಧೂಳು ಆದಂಗೆ, ಸೊ ನಮಗೆ ಏನಾಗಲ್ಲ ಮತ್ತೆ ಅದು ವಾಪಸ್ ನಮಗೆ ಧೂಳು ಕೊಡಲ್ಲ. ಸೆಕೆಂಡ್ ಲಾ ಕೊಡಕ್ಕೆ ಮಾಸ್ ಮತ್ತೆ ಆಕ್ಸಲರೇಷನ್ ಮೇಲೆ ಡಿಪೆಂಡ್ ಆಗ್ಬಿಟ್ಟು ಅದೇನೋ ಧೂಳು ಅಂತಕ್ಕಂಥದ್ದು ಡಸ್ಟ್ ಅಂತಕ್ಕಂಥದ್ದು ಈ ಒಂದು ಬ್ಲಾಂಕ್ ಕಾರ್ಪೆಟ್ ಏನಾಗಿರಲ್ಲ ಅಂಟ್ಕೊಂಡಿರಲ್ಲ. ಸೊ ಬಿಕಾಸ್ ಆಫ್ ಇನರ್ಷಿಯಾ ಏನಾಗಿರುತ್ತೆ ಅದು ಹಂಗೆ ಅಂಟ್ಕೊಂಡಿರುತ್ತೆ. ಒಂದ್ಸರಿ ಜೋರಾಗಿ ಜಾಡ್ಸಿದ್ವಪ್ಪ ಅಂದ್ರೆ ಏನಾಗುತ್ತೆ ಸೀಲ್ ಬರುತ್ತೆ, ಆಯ್ತಾ? ಸೊ ಬರುತ್ತೆ. ಸೊ ನೋಡಿ ಜಾಡ್ಸಿದಾಗ ಏನಾಗುತ್ತೆ ಧೂಳು ಅಂತಕ್ಕಂಥದ್ದು ಕೆಳಗೆ ಬೀಳುತ್ತೆ, ಹೌದಾ? ಸೊ ಇದು ಯಾವ್ದಕ್ಕೆ ಎಕ್ಸಾಂಪಲ್ ಆಯ್ತು? ನ್ಯೂಟನ್ ಫಸ್ಟ್ ಲಾ ಅಂತ ಕರಿತೀವಿ. ಸೊ ಇಷ್ಟು ಬಂದ್ಬಿಟ್ಟು ನ್ಯೂಟನ್ ಫಸ್ಟ್ ಲಾ ಆಗಿರ್ತಕ್ಕಂಥ ಎಕ್ಸಾಂಪಲ್. ಓವರ್ ಆಲ್ ಆಗಿ ಹೇಳೋದಾದ್ರೆ ನ್ಯೂಟನ್ ಫಸ್ಟ್ ಲಾ ಇಸ್ ಆಲ್ಸೋ ಕಾಲ್ಡ್ ಲಾ ಆಫ್ ಇನರ್ಷಿಯಾ ಆರ್ ಲಾ ಆಫ್ ಗ್ಯಾಲಿಲಿಯೋ. an object remains at rest unless an external force acting upon it ಅಂತ ಹೇಳ್ತೀವಿ. ಪ್ಯಾಸೆಂಜರ್ಸ್ ಮೂವ್ಮೆಂಟ್ ಇನ್ ಬಸ್ ಆಗಿರ್ಬೋದು ಅಥವಾ ಡಸ್ಟ್ ಇನ್ ಕಾರ್ಪೆಟ್ ಆಗಿರ್ಬೋದು, ನೆಕ್ಸ್ಟ್ ಸ್ಯಾಟಲೈಟ್ ರಿವಾಲ್ವರ್ ಅಂಡ್ ಅರ್ತ್ ಆಗಿರ್ಬೋದು, ಆಯ್ತಾ? ಇದು ಮೇನ್ ಆಗಿ ಏನಾಗ್ತವೆ ನ್ಯೂಟನ್ ಫಸ್ಟ್ ಲಾ ಎಕ್ಸಾಮ್ಸ್ ಅಲ್ಲಿ ಕಂಡು ಬರ್ತವೆ. ದಿಸ್ ಇಸ್ ಆಲ್ ಅಬೌಟ್ ನ್ಯೂಟನ್ ಫಸ್ಟ್ ಲಾ, ಆಯ್ತಾ? ಡೌಟ್ ಇದ್ರೆ ಕ್ವಶನ್ ಕೇಳಿ.